इस घट अंतर बाग बगीचे, इसी में सिरजनहारा। इस घट अंतर बाग बगीचे, इसी में सिरजनहारा। इस घट अंतर सात समुंदर, इसी में 9 लाख तारा। इस घट अंतर पारस मोती, इसी में परखनहारा। ರಸಿಕರೇ, ಉತ್ತರಾಖಂಡದ ಉತ್ತಮ ಪ್ರದೇಶಕ್ಕೆ ನಿಮಗೆ ಸ್ವಾಗತ. ಅಲ್ಲಿ ಪ್ರತಿದಿನ ನಿದ್ದೆಯಿಂದ ಎದ್ಕೂಡ್ಲೆ ನಾಗರಿಕರು ಪತ್ರಿಕೆಯಲ್ಲಿ ಅಪಘಾತಗಳನ್ನ ನೋಡ್ತಾರೆ. ಒಂದೇ ಸುದ್ದಿಯನ್ನ ಮತ್ತೆ ಮತ್ತೆ ಓದ್ತಾರೆ. ಪತ್ರಿಕೆಯಲ್ಲಿ ಸುಖ ಹುಡುಕ್ತಾರೆ. ಹತ್ಯೆ, ಮೋಸ, ಕುತಂತ್ರ ಹಾಗೂ ಲಂಚ ಇದರಿಂದ ತಲೆ ಕೆಡಿಸ್ಕೊಳ್ತಾರೆ. ಇವತ್ತು ಸುಖ ಸಿಗುತ್ತೋ ಇಲ್ವೋ ಇದನ್ ಪ್ರತಿದಿನ ಪ್ರಕಟವಾಗೋ ರಾಶಿ ಭವಿಷ್ಯದಲ್ಲಿ ಹುಡುಕ್ತಾರೆ. ಉದ್ಯೋಗ ಪ್ರಿಯ ಜನರು ಮಾತ್ನಲ್ಲಿ ತೊಡಗಿದ್ದಾರೆ. ಇಡೀ ದೇಶ ಅತ್ತೆ ಸೊಸೆ ಕಥೆಯಲ್ಲಿ ಮುಳುಗಿದ್ದಾರೆ. ಸುಖದ ಹುಡುಕಾಟ ಇದೆ, ಸುಖದ ಹುಡುಕಾಟ ಇದೆ. ಹೀಗಾಗಿ ಪ್ರತಿ ವ್ಯಕ್ತಿ ಕಪ್ಪು ಕೂದ್ಲಿಗೂ ನಾನಾ ಬಣ್ಣ ಹಾಕ್ತಾನೆ. ಮತ್ತೆ ಕಪ್ಪು ಚರ್ಮನ ಬಿಳಿ ಮಾಡೋ ಮುಲಾಮು ಸಿಕ್ಕಾಪಟ್ಟೆ ವ್ಯಾಪಾರ ಆಗುತ್ತೆ. ಬನ್ನಿ, ಅಲ್ಲಿ ಇಡೀ ದೇಶ ಸುಖದ ಹುಡುಕಾಟದಲ್ಲಿದೆ. ಹಾಗೂ ವ್ಯಕ್ತಿ ವಸ್ತುವಾಗಿ ಖರೀದಿಸಲ್ಪಡ್ತಾನೆ, ಮಾರಲ್ಪಡ್ತಾನೆ. ಅಂತ ಉತ್ತಮ ಪ್ರದೇಶಕ್ಕೆ ತಮಗೆ ಸ್ವಾಗತ, ಸ್ವಾಗತ, ಸ್ವಾಗತ. ಸೂತ್ರಧಾರ, ಉತ್ತಮ ಪ್ರದೇಶದ ರಾಜನ್ ಮಂತ್ರಿ ಇಷ್ಟೊಂದು ದುಃಖಿಯಾಗಿ ರಾಜಭವನಕ್ಕೆ ಯಾಕೆ ಹೋಗ್ತಾ ಇದ್ದಾನೆ? ನಿನಗ್ ಗೊತ್ತಿಲ್ವಾ? ಉತ್ತಮ ಪ್ರದೇಶದ ರಾಜನಿಗೆ ಆರೋಗ್ಯ ಸರಿಯಿಲ್ಲ. ಆತನ ರೋಗದ ಮುಂದೆ ಎಲ್ರೂ ಅಸಹಾಯಕರಾಗಿದ್ದಾರೆ. ಮಹಾರಾಜ, ಯಾರ ಬಳಿಯೂ ನನ್ನ ರೋಗಕ್ಕೆ ಪರಿಹಾರನೇ ಇಲ್ವಾ? ಮಹಾರಾಜ, ಈಗ ಉತ್ತಮ ಪ್ರದೇಶದಲ್ಲಿ ಬೀದಿ ಬೀದಿಗಳಲ್ಲಿ ವಿದೇಶದ ಹಲು ಮಾರಲಾಗ್ತಾ ಇದೆ. ಸೇಟುಗಳು, ಸಾಹುಕಾರರು, ಬ್ಯಾಂಕ್ಗಳು ಬೇಳೆ, ಅಕ್ಕಿ, ಹಿಟ್ಟು ಹಾಗೂ ತುಪ್ಪಕ್ಕೋಸ್ಕರ ಕಂತುಗಳಲ್ಲಿ ಸಾಲ ಕೊಡ್ತಾ ಇದ್ದಾರೆ. ಯಾವತ್ ಜೀವೇತ್ ಸುಖಂ ಜೀವೇತ್ ಋಣಂ ಕೃತ್ವಾ ಘೃತಂ ಪಿವೇತ್. 4 ದಿಕ್ಕಲ್ಲೂ ಇದೇ ರಿಂಗಣಿಸ್ತಾ ಇದೆ. ಎಷ್ಟ್ ದಿನ ಬದುಕ್ತೀಯೋ ಸುಖವಾಗಿ ಬದುಕು, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು. ಸಾಲ ಮಾಡಿ ಜೀವಿಸ್ತಾ ಇರೋ ನಿಮ್ಮ ಪ್ರಜೆಗಳು ಸುಖವಾಗಿದ್ದಾರೆ. ನೀವ್ಯಾಕೆ ದುಃಖದಲ್ಲಿದ್ದೀರಾ ಮಹಾರಾಜ? ಯಾಕಂದ್ರೆ ನಾನು ಸುಖಿಯಾಗಿಲ್ಲ. ನನಗೆ ನಿನ್ನ ನಗಿಸುವ ಧಾರಾವಾಹಿ ಸುಖ ನೀಡ್ತಾ ಇಲ್ಲ. ನಿಮ್ಮ ಪ್ರತಿದಿನ ನರ್ತಿಸುವ ಹಾಡುವ ನರ್ತನೆ ಹಾಗೂ ಹಾಡು ಸುಖ ನೀಡ್ತಿಲ್ಲ. ಸಂತರ ಪ್ರವಚನ ಕೂಡ ಸುಖ ನೀಡ್ತಿಲ್ಲ. ಮಹಾರಾಜ, ಆಜ್ಞೆ ಇದ್ದರೆ ಪೂರ್ತಿ ಪ್ರದೇಶದಲ್ಲಿ ಆಟ ಉತ್ಸವಗಳ ಆಯೋಜನೆ ಮಾಡ್ತೇನೆ. ಬಹುಶಃ ಅದರಿಂದ ನಿಮಗೆ ಸುಖ ಸಿಗಬಹುದು. ಕ್ಷಣ ಕ್ಷಣ ಉತ್ತೇಜನವನ್ನ ಹೆಚ್ಚಿಸುವ ನಿನ್ನ ಆಟ ಮಹೋತ್ಸವವು ಈಗ ನನಗೆ ಸುಖ ನೀಡೋದಿಲ್ಲ. ಮತ್ತೆ ನೀವು ಸುಖವಾಗಿರ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು ಮಹಾರಾಜ? ಇಡೀ ರಾಜ್ಯದಲ್ಲಿ ಘೋಷಣೆ ಮಾಡಿಸು. ಯಾರು ನಮ್ಗೆ ಸುಖಿಯಾಗುವ ರಹಸ್ಯವನ್ನ ತಿಳಿಸ್ತಾರೋ ಆತನಿಗೆ ಸಾಕಷ್ಟು ಸಂಭಾವನೆ ನೀಡಲಾಗುತ್ತೆ ಅಂತ. ಕೇಳಿ ಕೇಳಿ ಕೇಳಿ, ಉತ್ತಮ ನಗರದ ಎಲ್ಲ ನಿವಾಸಿಗಳೇ ಕೇಳಿ. ಉತ್ತಮ ಪ್ರದೇಶದ ಮಹಾರಾಜರು ದುಃಖದಲ್ಲಿದ್ದಾರೆ. ಯಾಕಂದ್ರೆ ಅವರು ಸುಖವಾಗಿಲ್ಲ. ಮಹಾರಾಜರಿಗೆ ಸುಖ ನೀಡುವಂತ ವಸ್ತುಗಳ ಅಭಾವವಿಲ್ಲ. ಆದರೂ ಮಹಾರಾಜರಿಗೆ ಸುಖದ ಅನುಭವವಾಗ್ತಾ ಇಲ್ಲ. ಮಹಾರಾಜರ ಬಳಿ ಕೀರ್ತಿ ಇದೆ, ಯಶಸ್ಸಿದೆ, ಧನವಿದೆ, ಸ್ತ್ರೀಯರಿದ್ದಾರೆ, ಪುತ್ರ ಪುತ್ರಿಯರಿದ್ದಾರೆ, ನೌಕರರು ಇದ್ದಾರೆ. ಆದರೆ ಸುಖದ ಅನುಭವ ಅವರಲ್ಲಿ ಕಾಣೆಯಾಗಿದೆ. ಯಾರಾದರೂ ಅವರಿಗೆ ಸುಖವಾಗಿರುವಂತ ಮಾರ್ಗವನ್ನು ತಿಳಿಸಿದರೆ ಅವರಿಗೆ ಅಪಾರವಾದ ಧನ ಹಾಗೂ ಯಶಸ್ಸು ಸಿಗುತ್ತದೆ. ಕೇಳಿ 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 ಕೇಳಿ. ಮಹಾರಾಜರು ಸುಖವಾಗಿಲ್ವಾ? ಪೂರ್ತಿ ರಾಜ್ಯದಲ್ಲಿ ಇದೇ ಸುದ್ದಿ, ಮಹಾರಾಜ ಸುಖವಾಗಿಲ್ಲ ಅಂತ. ಇದ್ ಹೇಗಾಗುತ್ತೆ ಸೂತ್ರಧಾರ? ಯಾರ ಹತ್ರ ಎಲ್ಲ ಇದೆಯೋ ಅವ್ರಿಗೆ ಸುಖ ಇಲ್ವಾ? ಇದೇ ಜೀವನದ ರಹಸ್ಯ. ಒಂದ್ ವೇಳೆ ಸುಖ ವಸ್ತುಗಳಿಂದ ಸಿಕ್ತಿದ್ರೆ ಮಹಾರಾಜರು ದುಃಖಿಗಳು ಯಾಕಾಗ್ತಿದ್ರು? ಒಂದ್ ವೇಳೆ ಸುಖ ಖರೀದಿಸಬಹುದಾಗಿದ್ರೆ ಅದ್ ಅಂಗಡಿಗಳಲ್ಲೂ ಸಿಕ್ತಿತ್ತು. ಹಾಗಾದ್ರೆ ಯಾರಾದ್ರೂ ಮಹಾರಾಜರಿಗೆ ಸುಖಿಯಾಗೋ ಮಾರ್ಗ ಹೇಳಿದಾರಾ? ಮಹಾರಾಜರ ಘೋಷಣೆ ಕೇಳಿ ಒಬ್ಬ ಬಡ ಬ್ರಾಹ್ಮಣ ಮಹಾರಾಜರು ಬಳಿ ಬಂದ. ಒಂದು ಉಪಾಯವಿದೆ ಮಹಾರಾಜ. ಏನದು? ಮಹಾರಾಜ, ನೀವು ಸುಖಿಯಾಗಿರುವ ವ್ಯಕ್ತಿಯ ಅಂಗಿ ಉಡಬೇಕು. ಏನು, ನಮ್ಮ ಮಂತ್ರಿ ಸುಖಿಯಾಗಿಲ್ವಾ? ಇಲ್ಲ ಮಹಾರಾಜ. ಇಲ್ಲ ಮಹಾರಾಜ. ಯಾಕೆ ಸುಖವಾಗಿಲ್ಲ ನಮ್ಮ ಮಂತ್ರಿಗಳು? ಯಾರಿಗೆ ರಾಜರ ಕೋಪದ ಭಯವಿದೆಯೋ, ರಾಜ ಸುಖ ಹೋಗೋ ಭಯ ಇದೆಯೋ, ಅವರು ಸುಖವಾಗಿರೋದಕ್ಕೆ ಹೇಗ್ ಸಾಧ್ಯ ಮಹಾರಾಜ? ಏನು, ನೀವು ಸುಖವಾಗಿಲ್ವಾ? ಏನನ್ನಾದ್ರೂ ಪಡೆಯಬೇಕು ಅನ್ನೋ ಆಸೆ ಇರೋನು ಹೇಗ್ ಸುಖಿಯಾಗಿರ್ತಾನೆ?
ಆದ್ರೆ ನಮ್ಮ ರಾಜ್ಯದಲ್ಲಿ ಸುಖಿಯಾಗಿರುವವರ ಸಂಖ್ಯೆ ಕಮ್ಮಿ ಆಗಿದೆಯಾ? ಹೋಗಿ ನಮ್ಮ ರಾಜ್ಯದ ದೊಡ್ಡ ಉದ್ಯೋಗಪತಿಯ ಅಂಗಿ ತೆಗೆದುಕೊಂಡ್ ಬಾ. ನೀವು ಸುಖವಾಗಿದ್ದೀರಾ? ಅಂದ್ರೆ ಇಡೀ ರಾಜ್ಯದಲ್ಲಿ ನಿಮ್ಮ ವಾಣಿಜ್ಯದ ಸಾಮ್ರಾಜ್ಯ ಇದೆ. ಸಾವಿರಾರು ಜನ ನಿಮ್ಮನ್ನ ಸ್ತುತಿಸ್ತಾರೆ. ಇನ್ನು ಏನನ್ನಾದ್ರೂ ಪಡಿಬೇಕು ಅನ್ನೋ ಇಚ್ಛೆ ಉಳಿದಿದ್ಯಾ? ಧನ್ಯವಾದಗಳು ಸ್ವಾಮಿ. ಎಲ್ಲಿ ತನಕ ಪ್ರತಿ ದೀಪದಲ್ಲಿ ನನ್ನ ಎಣ್ಣೆ ಇರೋದಿಲ್ವೋ, ಪ್ರತಿ ಶರೀರದ ಮೇಲೆ ನನ್ನ ಬಟ್ಟೆ ಇರೋದಿಲ್ವೋ, ಪ್ರತಿ ಮನೆಯೂ ನನ್ನ ಬಗ್ಗೆ ವಿಸ್ಮಯಗೊಳ್ಳಲಿಲ್ವೋ, ಅಲ್ಲಿ ತನಕ ನನ್ನ ಇಚ್ಛೆಗಳು ಕೊನೆ ಹೇಗಾಗತ್ತೆ? ಒಂದ್ ವೇಳೆ ಈ ಇಚ್ಛೆಗಳೇ ದುಃಖವಾದರೆ ನಾನು ಸುಖವಾಗಿಲ್ಲ ಅಂತ. ನಿಮಗಿಷ್ಟ ಇದ್ರೆ ನನ್ನ ಅಂಗಿಯನ್ನ ತಗೊಂಡು ಹೋಗ್ಬೋದು. ಬಹುಶಃ ಮಹಾರಾಜರಿಗೆ ಸಮಾಧಾನ ಸಿಗ್ಬೋದೇನೋ. ಮತ್ತೆ ರಾಜನ್ ಸಿಪಾಯಿಗಳು ಆ ಕಾಲದ ಬಹಳ ಶ್ರೇಷ್ಠ ಅಭಿನೇತನ್ ಬಳಿ ಹೋದ್ರು. ಇನ್ನೊಂದ್ ವಿಷಯ ಏನು ಅಂದ್ರೆ ಆತಂಗಿ ನಟನೆ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ. ಅಂಗಿ ಎಷ್ಟಂಗಿ ಬೇಕು? ಒಂದೇ ಒಂದು ಸಾಕು ಸ್ವಾಮಿ. ಇಲ್ಲ, ಬೇಕಾದ್ರೆ 10-15 ತಗೊಂಡು ಹೋಗ್ಬೋದು. ನಾನೊಂದಂಗಿನ ಒಂದೇ ಸರ್ತಿ ಹಾಕೋದು. ಹೀಗಾಗಿ ನನ್ನ ಹತ್ರ 1000 ಅಂಗಿಗಳಿವೆ. ಮತ್ತೆ ಸುಖ ಅಂದ್ರೆ ಪೂರ್ತಿ ನಾಟ್ಯ ಜಗತ್ತಲ್ಲಿ ನಿಮ್ಮಂತಹ ಕಲಾವಿದರೇ ಇಲ್ಲ. ಅಲ್ಲದೆ ಬೇರೆ ಕಲಾವಿದರು ನಿಮ್ಮಷ್ಟು ಬೆಳೆದಿಲ್ಲ. ಪ್ರತಿ ತಾಯಿ ನಿಮ್ಮನ್ನ ತಮ್ಮ ಮಗ ಅಂತ ತಿಳ್ಕೊಂಡಿದ್ದಾರೆ. ನಿಮಗೆ ಸನ್ಮಾನ ಮಾಡ್ತಿರೋ ಜನ ನಿಮಗೆ ಸನ್ಮಾನ ಮಾಡ್ತಾನೇ ಇದ್ದಾರೆ. ಅಲ್ಲದೆ ದೇಶದ ಅತ್ಯುತ್ತಮ ಪ್ರಶಸ್ತಿ ಕೂಡ ನಿಮಗೆ ಬಂದಿದೆ. ಹೌದು, ನಿಮ್ಮ ಮಾತು ಸರಿ. ಆದ್ರೆ ಎಲ್ಲಿವರೆಗೂ ಜನರ ನೆನಪಿನಲ್ಲಿ ಹಿಂದಿನ ಅಭಿನೇತಾಗಳ ಅಭಿನಯ ಜೀವಂತವಾಗಿರುತ್ತೋ ನಾನ್ ಶಾಂತಿಯಿಂದ ಹೇಗೆ ಜೀವಿಸಬಲ್ಲೆ? ಹಾಗಾದ್ರೆ ನಿಮಗೇನು ಬೇಕಾಗಿದೆ? ನಾನು ಎಲ್ಲಿ ನೋಡಿದ್ರು ನನ್ನ ಚಿತ್ರವೇ ಇರಬೇಕು. ರಸ್ತೆ ಗಲ್ಲಿಗಳಲ್ಲಿ ಹಾಲಿನ ಬಾಟ್ಲಿನ ಮೇಲೆ ನನ್ನ ಚಿತ್ರವೇ ಇರಬೇಕು. ನಾನು ಜನರ ಹೃದಯದ ಮೇಲೆ ಅಧಿಕಾರ ಸಾಧಿಸಬೇಕು. ಮತ್ತೆ ಅಭಿನಯ? ನಿಮ್ಮ ಈ ಚಿತ್ರವನ್ನ ಗಲ್ಲಿ ಗಲ್ಲಿಲು ಅಂಟಿಸ್ತೀವಿ. ಅದ್ರ ಮೇಲೆ ಏನ್ ಬರ್ತಿರುತ್ತೆ ಗೊತ್ತಾ? ಜೀವನದ ಸುಧಾರಸ, ಶಕ್ತಿಯ ಮಹಾರಸ. ಈ ಜಾಹೀರಾತಿನಿಂದ ಇಡೀ ದೇಶದಲ್ಲಿ ಹೆಸರಾಗ್ಬಿಡ್ತೀರ ನೀವು. ಹೇಳಿ. ಒಂದು ವೇಳೆ ನೀವು ಸುಖವಾಗಿದ್ರೆ ನಮಗೆ ನಿಮ್ಮ ಅಂಗಿ ಬೇಕಾಗಿತ್ತು. ನನ್ನೆ ತಾನೇ ನನ್ನನ್ನ ಹರಾಜ್ ಹಾಕಿದ್ದಾರೆ. ನನ್ನ ಬಹಳ ಹೆಚ್ಚಿನ ಹಣಕ್ಕೆ ಖರೀದಿ ಮಾಡಿದ್ದಾರೆ. ನಾನೀಗ ಹಾಕೊಂಡಿರೋ ಅಂಗಿನೂ ನಂದಲ್ಲ. ಒಬ್ಬ ವ್ಯಾಪಾರಿಗೆ ಇನ್ನೊಬ್ಬ ವ್ಯಾಪಾರಿ ಜೊತೆ ಸ್ಪರ್ಧೆ, ಒಬ್ಬ ಕವಿಗೆ ಇನ್ನೊಬ್ಬ ಕವಿ ಜೊತೆ ಈರ್ಷೆ, ಒಬ್ಬ ಅಭಿನೇತ್ರಿಗೆ ಇನ್ನೊಬ್ಬ ಅಭಿನೇತ್ರಿಯ ಸಫಲತೆಯ ಈರ್ಷೆ. ಕೆಲವು ಶಿಷ್ಯರು ಶಿಕ್ಷಕರ ವಶದಲ್ಲಿಲ್ಲ, ಕೆಲವು ಪತ್ನಿಯರು ಪತಿಯರ ವಶದಲ್ಲಿಲ್ಲ, ಕೆಲವು ಪತಿಗಳು ಪತ್ನಿಯರ ವಶದಲ್ಲಿಲ್ಲ, ಕೆಲವು ಪುತ್ರರು ಪಿತನ ವಶದಲ್ಲಿಲ್ಲ. ಎಲ್ಲೋ ಅಭಾವ, ಸ್ಪರ್ಧೆ ಹಾಗೂ ಈರ್ಷೆ, ಎಲ್ಲೋ ಹತಾಶೆ, ನಿರಾಶೆ ಹಾಗೂ ಪೀಡೆ. ರಾಜನ್ ಮಂತ್ರಿಗಳು ಎಲ್ಲೆಲ್ಲೋ ಹುಡುಕಿದ್ರು, ಆದ್ರೆ ಇಡೀ ರಾಜ್ಯದಲ್ಲಿ ಅವ್ರಿಗೆಲ್ಲೂ ಸುಖಿ ವ್ಯಕ್ತಿ ಕಾಣ್ಲೇ ಇಲ್ಲ. ಎಲ್ಲೆಲ್ಲಿ ರಾಜನ ಮಂತ್ರಿಗಳ ದೃಷ್ಟಿ ಬಿತ್ತೋ ಅವರೆಲ್ಲ ಜಗತ್ತಿನ ಸುಖದ ಹಿಂದೆ ಓಡೋದೇ ಕಾಣಿಸ್ತು. ಕೇಳಿ ಕೇಳಿ ಕೇಳಿ, ಉತ್ತಮ ನಗರದ ನಿವಾಸಿಗಳೇ ಕೇಳಿ. ಯಾರೇ ಸುಖ ಪುರುಷರು ತಮ್ಮ ಅಂಗಿಯನ್ನ ರಾಜರ ಬಳಿ ತಗೊಂಡು ಹೋಗ್ತಾರೋ ಅವರು ರಾಜರಿಂದ ದೊಡ್ಡ ಬಹುಮಾನವನ್ನ ಪಡಿತಾರೆ. ನೋಡು, ಈ ಘೋಷಣೆ ಕೂಡ ಶುರುವಾಯ್ತು. ಹಾಗೆ ಸುಖಿಯಾಗಿರುವ ಸಂಗತಿ ತಪ್ಪೆಂದು ಗೊತ್ತಾದಾಗ ದೊಡ್ಡ ದಂಡನೆಯನ್ನು ಪಡಿತಾರೆ. ಸೂತ್ರಧಾರ, ರಾಜಂಗೆ ಯಾರಾದ್ರೂ ಸುಖಿ ವ್ಯಕ್ತಿ ಸಿಕ್ಕದ್ನಾ? ನಟಿ, ಅಂಥ ಸುಖಿ ವ್ಯಕ್ತಿಗೋಸ್ಕರ ಸಿಪಾಯಿಗಳು ಮಂತ್ರಿಗಳು ಹುಡುಕ್ತಿದ್ರು. ಒಂದಿನ ಸುಖಿ ವ್ಯಕ್ತಿನ ಹುಡುಕ್ತಾ ರಾಜನ್ ಸಿಪಾಯಿಗಳು ಒಂದ್ ಹಳ್ಳಿ ತಲುಪಿದ್ರು. ಬಾಯಾರಿಕೆಯಿಂದ ಅವ್ರ ಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ಸುಖಿ ವ್ಯಕ್ತಿ ಹುಡುಕಾಟದಲ್ಲಿ ರಾಜರು ನಮ್ಮನ್ನ ದುಃಖಿಗಳನ್ನ ಹಾಕ್ಸಿದ್ರು. ಅರ್ಥವಾಗ್ತಿಲ್ಲ, ಇಡೀ ಪ್ರಪಂಚವೇ ದುಃಖಿ ಏನು? ಹೇಗಿದ್ದೀರ ಅಣ್ಣ? ಸುಖವಾಗಿದ್ದೀನಿ. ಸುಖವಾಗಿದ್ದೀನಿ. ಏನ್ ಹೇಳಿದ್ರಿ ನೀವು? ಸುಖವಾಗಿದ್ದೀನಿ ಎಂದೆ. ಅರೆ ಕೇಳಿ, ಇಲ್ಲಿ ನಮ್ಗೆ ಸುಖಿ ಪುರುಷ ಸಿಕ್ಬಿಟ್ರು. ನೀನ್ ಸುಖವಾಗಿದ್ಯಾ? ಒಂದೇ ಮಾತ್ನ ಎಷ್ಟು ಸಲ ಅಂತ ಹೇಳಿ. ನಾನ್ ಸುಖವಾಗಿದ್ದೀನಿ.
ಅಲ್ಲ ನಿನ್ನ ಅಂಗಿ ಎಲ್ಲಿ ಮತ್ತೆ? ಅಂಗಿನ? ನೀವು ರಾಜರ ಘೋಷಣೆನೇ ಕೇಳಿಲ್ವಾ? ರಾಜರಿಗೆ ಸುಖಿ ಪುರುಷನ ಅಂಗಿ ಬೇಕಾಗಿದೆ. ಆದ್ರೆ ನನ್ನ ಹತ್ರ ಅಂಗಿ ಇಲ್ವಲ್ಲ. ಏನು? ಅಲ್ಲ ನಿನ್ನ ಹತ್ರ ಅಂಗಿ ಇಲ್ವಾ? ಮತ್ತೆ ಹೇಗ್ ಸುಖವಾಗಿದ್ಯಾ? ನನ್ನ ಸುಖ ಅಂಗಿಲಿಲ್ಲ, ನಾನೇ ಸುಖವಾಗಿದ್ದೀನಿ. ಅನ್ನದಾತ ಅವ್ರು ಹೇಳ್ತಾ ಇದ್ರು ಅವ್ರ ಸುಖ ಅಂಗಿಲಿಲ್ವಂತೆ, ಅವರೇ ಸುಖವಂತೆ, ಅವರು ಸುಖವಾಗಿದ್ದಾರೆ, ಆದ್ರೆ ಅವ್ರ ಹತ್ರ ಅಂಗಿ ಇಲ್ಲ. ಬಲಭದ್ರ, ಆತನನ್ನ ಇಲ್ಲಿ ಕರೆತನ್ನಿ. ಯಾಕೆ? ನಿಮ್ಮ ರಾಜರಿಗೆ ನನ್ನ ಮತ್ತೆ ನನ್ನ ಎತ್ತಿನ ಗಾಡಿ ಸೇವೆ ಬೇಕಾಯ್ತಾ? ಅವ್ರ ಹತ್ರ ಆನೆ ಕುದುರೆ ರಥಗಳೆಲ್ಲ ಇರ್ಬೇಕಲ್ಲ. ಭೋರ, ರಾಜರಿಗೆ ನಿಮ್ಮ ಎತ್ತಿನ ಗಾಡಿ ಅಥವಾ ನಿಮ್ಮ ಸೇವೆ ಬೇಕಾಗಿಲ್ಲ. ರಾಜರು ನಿಮ್ಮನ್ನ ಭೇಟಿಯಾಗೋದಕ್ಕೆ ಬಯಸಿದ್ದಾರೆ. ಅಲ್ಲ, ರಾಜರನ್ನ ಭೇಟಿಯಾಗಿ ನಾನೇನ್ ಮಾಡ್ಲಿ? ಬಹುಶಃ ಅವರು ನಿಮ್ಗೆ ಪುರಸ್ಕಾರ ನೀಡಬಹುದೇನೋ. ರಾಜರಿಂದ ಪುರಸ್ಕಾರ ಪಡೆದು ನಾನೇನ್ ಮಾಡ್ಲಿ? ಬಹುಶಃ ಪುರಸ್ಕಾರದ ಧನದಿಂದ ನೀವು ಮತ್ತಷ್ಟು ಸುಖನ ಹೊಂದಬಹುದು, ಅಂಗಿನೂ ತಗೋಬಹುದು. ತಾತ, ನಾನು ಅಂಗಿ ಇಲ್ದೇನೆ ಸುಖವಾಗಿದ್ದೀನಿ. ನನಗ್ ಗೊತ್ತಿರೋದು ಧನದಿಂದ ವಸ್ತುಗಳು ಸಿಗುತ್ತೆ ಅಂತ. ಧನದಿಂದ ಸುಖ ಸಿಗತ್ತೇನು? ಯಾರಾದ್ರೂ ಸುಖದಿಂದ ಇದ್ರೆ ಮತ್ತಷ್ಟು ಸುಖನ ಹೇಗ್ ನಿಭಾಯಿಸ್ತಾನೆ? ರಾಜರು ನನ್ನ ಭೇಟಿ ಆಗ್ಬೇಕು ಅಂದ್ರೆ ಅವ್ರು ಇಲ್ಲಿಗೆ ಬರ್ಬೋದು, ನಾನು ಅವ್ರನ್ನ ಭೇಟಿ ಆಗ್ತೀನಿ. ಗಾಡಿಯವನು ಬರೋದಕ್ಕೆ ನಿರಾಕರಿಸಿದ್ರು ಅನ್ನದಾತ. ಅನ್ನದಾತರು ಅವ್ರನ್ನ ಭೇಟಿ ಆಗ್ಬೇಕಾದ್ರೆ ತಾವೇ ಹೋಗ್ಬೇಕಾಗತ್ತೆ. ಆ ಗಾಡಿಯವನ್ನ ಭೇಟಿ ಮಾಡೋದಕ್ಕೆ ರಾಜ ತಮ್ಮ ಮಂತ್ರಿ, ಅನುಯಾಯಿಗಳು ಹಾಗೂ ದಾಸರ ಜೊತೆ ಗಾಡಿಯ ಭೂರನ ಗ್ರಾಮ ತಲುಪಿದ್ರು. ಭೂರ, 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 ಈಗ ನಾನೆಲ್ಲೂ ಬರೋದಿಲ್ಲ, ನನ್ನ ಎತ್ತುಗಳು ಮಲಗಿವೆ. ಭೂರ, ಅನ್ನದಾತರು ನಿಮ್ಮನ್ನ ಭೇಟಿಯಾಗೋಕ್ ಬಂದಿದ್ದಾರೆ. ಭೂರ, ಹೇಳಿ. ನೀವೇನ್ ಕೇಳ್ತಿರೋ ನಾನು ಅದನ್ನ ಕೊಡ್ತೀನಿ. ಆನೆ, ಕುದುರೆ, ದಾಸ, ದಾಸಿಯರು ಏನ್ ಬೇಕೋ ಕೇಳ್ಕೊಳ್ಳಿ. ಆದ್ರೆ ಸುಖಿ ಆಗಿರೋದ್ರ ರಹಸ್ಯ ಮಾತ್ರ ಹೇಳಿ. ನನಗ್ ನಿದ್ದೆ ಬರ್ತಾ ಇದೆ ರಾಜ, ನನ್ನ ಮಲ್ಗಕ್ ಬಿಟ್ಬಿಡಿ. ರಾಜರಿಗೆ ಆಶ್ಚರ್ಯ ಆಯ್ತು. ಮತ್ತೊಂದ್ಸಲ ರಾಜ ತನ್ನ ದಳ ಬಲ ಜೊತೆ ಬಂದ. ಭೂರ, ಭೂರ, ಆನೆ, ಕುದುರೆ, ದಾಸ, ದಾಸಿಯರನ್ನ ಎಷ್ಟು ಬೇಕೋ ಅಷ್ಟು ಕೇಳಿ. ಆದ್ರೆ ಸುಖಿ ಆಗಿರೋದ್ರ ರಹಸ್ಯ ಮಾತ್ರ ಹೇಳಿ. ರಾಜ, ಆನೆ, ಕುದುರೆ, ದಾಸ, ದಾಸಿಯರು ಇಲ್ದೇನೆ ನಾನು ಸುಖವಾಗಿದ್ದೀನಿ. ಮತ್ತೆ ಯಾವಾಗಾದ್ರೂ ಬನ್ನಿ. ನಿಮ್ಗೇನ್ ಬೇಕು ಭೂರ? ದಯವಿಟ್ಟು ಕೇಳಿ. ನನಗೆ ಸುಖಿ ಆಗಿರೋದ್ರ ರಹಸ್ಯ ಮಾತ್ರ ಹೇಳಿ. ಸುಖದ ಗಣಿಯನ್ನೇ ಹೊಂದಿರೋನ್ಗೆ ಆಸೆ ತೋರ್ಸೋಂತ ಕೆಲ್ಸನ ಒಬ್ಬ ಮೂರ್ಖನೇ ಮಾಡ್ತಾನೆ. ಹೋಗು ರಾಜ, ಹೋಗು, ಮತ್ತೆ ಯಾವಾಗಾದ್ರೂ ಬಾ. ರಾಜರು ಹೊರಟೋದ್ರು. ಅವ್ರಿಗೆ ಅರ್ಥ ಆಗ್ಲಿಲ್ಲ ಗಾಡಿಯ ಭೂರನ್ಗೆ ಏನ್ ಬೇಕು ಅಂತ. ಮತ್ತೆ ಅಚಾನಕ್ಕಾಗಿ ರಾಜರೊಬ್ರೇ ಗಾಡಿಯವನ ಹತ್ರ ಬಂದು ನಿಂತ್ಕೊಂಡ್ರು. ಗುರುಗಳೇ, ನೀನು ಮತ್ತೆ ಬಂದ್ಯಾ? ಎಲ್ಲಿ ತನಕ ನೀವು ಸುಖಿ ಆಗಿರೋದ್ರ ರಹಸ್ಯ ಹೇಳೋದಿಲ್ವೋ ನಾನ್ ಕಷ್ಟ ಕೊಡ್ತಾನೇ ಇರ್ತೀನಿ. ನನ್ನ ಬೆನ್ನು ಕೆರೀತೀಯಾ? ಹಾ ಗುರುದೇವ. ಬಾ, ಕೇರಿ. ಇರ್ಲಿ ಬಿಡು, ಇರ್ಲಿ ಬಿಡು. ಸರಿಯಾಗಿ ಕೂತ್ಕೋ, ಕೂತ್ಕೋ ಸರಿಯಾಗಿ. ಮೊದ್ಲೇ ನೀನು ಈ ತರ ಸಾಮಾನ್ಯವಾಗಿ ಬಂದಿದ್ರೆ ನನ್ನ ಬೆನ್ ಕೆರೆಯೋದು ತಪ್ತಾ ಇತ್ತು. ಕೇಳು, ಅದೇನ್ ತಿಳ್ಕೋಬೇಕು ಅಂತಿದ್ಯಾ? ಇದು ಎಂತಹ ರಹಸ್ಯ? ಯಾರ ಬಳಿ ನೂರಾರು ಅಂಗಿಗಳಿವೆಯೋ ಅವನು ಸುಖಿಯಾಗಿಲ್ಲ. ಆದ್ರೆ ಯಾರ ಬಳಿ ಅಂಗಿನೇ ಇರೋದಿಲ್ವೋ ಆತ ಸುಖಿ. ರಾಜ, ಸುಖದ ಕಾರಣ ಅಂಗಿಯಲ್ಲ, ಅದು ಆತ್ಮ. ಯಾರಿಗೆ ಸುಖದ ಕಾರಣ ಒಳಗಿದೆ ಅಂತ ಗೊತ್ತಿರುತ್ತೋ ಅವನಿಗೆ ಸುಖವಾಗಿರೋದಕ್ಕೆ ಹೊರಗಿನ ವಸ್ತುಗಳ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಮನಸ್ಸು ಸುಖಕ್ಕಾಗಿ ಹೊರಗಿನ ವಸ್ತುಗಳ ಹಿಂದೆಯೇ ಓಡ್ತಿರುತ್ತೆ. ಅದಕ್ಕೆ ರಾಜ, ಯಾರು ತನ್ನ ಆನಂದ ಸ್ವರೂಪ ಆತ್ಮವನ್ನು ತಿಳಿತಾನೋ ಅವನು ವಸ್ತುಗಳ ಹಿಂದೆ ಓಡೋದನ್ನ ನಿಲ್ಲಿಸ್ಬಿಡ್ತಾನೆ. ನನಗೆ ಅರ್ಥವಾಗ್ಲಿಲ್ಲ. ರಾಜ, ಆನಂದ ಆತ್ಮನ ಸ್ವರೂಪವಾಗಿದೆ. ಆತ್ಮ ಅನಂತ, ಅದರಿಂದ ಆನಂದವೂ ಅನಂತ. ಆತ್ಮನ ಸ್ವರೂಪದ ಕಾರಣದಿಂದ ವ್ಯಕ್ತಿ ಪ್ರತಿಕ್ಷಣನು ತನ್ನನ್ನ ಪ್ರೀತಿಸ್ತಾ ಇರ್ತಾನೆ. ಯಾವಾಗಾದ್ರೂ ಯೋಚನೆ ಮಾಡಿದ್ಯಾ? ವ್ಯಕ್ತಿ ಮುದುಕನಾದಾಗ, ರೋಗಿಯಾದಾಗ, ಇಂದ್ರಿಯಗಳು ಜೊತೆ ಬಿಡುವಾಗ, ಮೃತ್ಯು ಬಾಗಿಲನ್ನ ಬಡಿತಾ ಇರುವಾಗ ವ್ಯಕ್ತಿ ಬದುಕೋದಕ್ಕೆ ಇಚ್ಛೆ ಪಡ್ತಾನೆ ಇರ್ತಾನೆ. ಯಾಕೆ?
ಯಾಕಂದ್ರೆ ಪ್ರತಿ ವ್ಯಕ್ತಿ ತನ್ನನ್ನ ಪ್ರತಿ ಕ್ಷಣ ಪ್ರತಿ ಸಮಯ ಪ್ರೀತಿ ಮಾಡ್ತಾನೆ ಇರ್ತಾನೆ. ಅದೇ ದುಃಖವು ತನ್ನ ಸ್ವರೂಪವಾಗಿದ್ರೆ ಯಾವತ್ತಾದ್ರೂ ಮನುಷ್ಯ ತನ್ನನ್ನ ತಾನು ಇಷ್ಟು ಪ್ರೀತಿಸ್ತಾ ಇದ್ನ? ಯಾವತ್ತಾದ್ರೂ ನೀನ್ ಯೋಚನೆ ಮಾಡಿದ್ಯಾ ಆತ್ಮಹತ್ಯೆಯ ವಿಚಾರ ಯಾಕೆ ಬರುತ್ತೆ ಅಂತ? ಇಲ್ಲ ಗುರುದೇವ. ಆತ್ಮಹತ್ಯೆ ಅಂದ್ರೆ ಏನು? ಯಾಕೆ ಭಾವನೆಗಳ ವಶದಲ್ಲಿ ವ್ಯಕ್ತಿ ಮನಸ್ಸು, ಬುದ್ಧಿ ಹಾಗೂ ಶರೀರವನ್ನ ನಾಶ ಮಾಡಕ್ ಬಯಸ್ತಾನೆ? ಯಾಕಂದ್ರೆ ಆತ್ಮಹತ್ಯೆಯ ವಿಚಾರವೂ ಕೂಡ ಆತ್ಮ ಪ್ರೀತಿಯನ್ನೇ ವ್ಯಕ್ತಪಡಿಸುತ್ತೆ. ಯಾವಾಗ ವ್ಯಕ್ತಿ ದುಃಖ ಹಾಗೂ ದುಃಖದಾಯಕಗಳಿಂದ ಬಿಡುಗಡೆಯನ್ನ ಹೊಂದದೇ ಇದ್ದಾಗ ಆಗ ಅವನು ಅಜ್ಞಾನದಲ್ಲಿ ಆತ್ಮಹತ್ಯೆಯನ್ನೇ ದುಃಖದಿಂದ ಬಿಡುಗಡೆ ಹೊಂದಿರುವ ದಾರಿ ಅಂತ ತಿಳಿತಾನೆ. ಇಷ್ಟೇ ನೋಡು ಮನುಷ್ಯನ ತನ್ನ ಮೇಲಿನ ಪ್ರೀತಿ. ಮನುಷ್ಯ ತನ್ನ ಅಸ್ತಿತ್ವವನ್ನೇ ಸಮಾಪ್ತಿ ಮಾಡ ಬಯಸ್ತಾನೆ. ಸುಖ ಒಳಗಿದೆ, ಆದ್ರೆ ಮನುಷ್ಯ ಹೊರಗಿನ ಪ್ರಪಂಚದ ಹಿಂದೆ ಯಾಕೆ ಓಡ್ತಾನೆ? ಯಾಕಂದ್ರೆ ಅವನು ತನ್ನಂತಾನು ಪ್ರೀತಿಸ್ತಾನೆ. ಮನುಷ್ಯ ಯಾವುದನ್ನೇ ಅಭಿಲಾಷೆ ಪಟ್ಟರೂ ಕೂಡ, ಅದು ಹಣ ಆಗಿರ್ಬೋದು, ವೈಭವ ಆಗಿರ್ಬೋದು, ಪತ್ನಿ, ಪತಿ ಅಥವಾ ಪುತ್ರನಾಗಿರ್ಬೋದು, ಅವೆಲ್ಲ ಉಪಕರಣಗಳು ಅಷ್ಟೇ. ಅವುಗಳ ಅಭಿಲಾಷೆಯನ್ನ ಮನುಷ್ಯ ತನ್ನ ಸುಖಕ್ಕಾಗಿ ಮಾಡ್ತಾನೆ. ಮನುಷ್ಯ ತನ್ನ ಪ್ರಿಯವಾದ ವಸ್ತು ಅಥವಾ ಸಂಬಂಧಿಯನ್ನಾದ್ರೂ ಬಿಟ್ಬಿಡ್ತಾನೆ, ಒಂದ್ ವೇಳೆ ಆ ವಸ್ತು ಅಥವಾ ಸಂಬಂಧಿ ದುಃಖಕ್ಕೆ ಕಾರಣವಾದ್ರೆ. ಹೀಗಾಗಿ ಮನುಷ್ಯ ಎಲ್ಲಕ್ಕಿಂತ ಹೆಚ್ಚಾಗಿ ತನ್ನನ್ನೇ ಪ್ರೀತಿಸ್ತಾನೆ. ಯಾವುದೇ ವ್ಯಕ್ತಿ ಅವನು ಪ್ರಪಂಚವನ್ನ ಪಡೆಯೋದಕ್ಕೆ ಅಥವಾ ಪ್ರಪಂಚನ ಬಿಡೋದಕ್ಕೆ ನಡೀತಾನೆ ಇರಲಿ, ಅವನು ತನಗಾಗಿಯೇ ಜೀವಿಸ್ತಾನೆ. ತನಗೋಸ್ಕರ ಎಷ್ಟು ಪ್ರೀತಿ ಅಂದ್ರೆ ಅದು ಇಡೀ ಪ್ರಪಂಚಕ್ಕೆ ಅಥವಾ ಯಾರಿಗೂ ಕೂಡ ಅಲ್ಲ. ತನ್ನ ಮೇಲಿರುವ ಇಷ್ಟೊಂದು ಪ್ರೀತಿಯೇ ಆತ್ಮನ ಸುಖ ಸ್ವರೂಪದ ಪ್ರಮಾಣವಾಗಿದೆ. ಅದು ಹೀಗಾಗ್ದಿದ್ರೆ ಮನುಷ್ಯ ದುಃಖನೇ ಪ್ರೀತಿಸ್ತಾ ಇದ್ದ. ಯಾಕಂದ್ರೆ ಅಜ್ಞಾನತೆಯ ವಶದಿಂದ ನಾವು ನಮ್ಮ ಆನಂದ ಸ್ವರೂಪವನ್ನ ತಿಳಿದಿಲ್ಲ. ಹೀಗಾಗಿ ಈ ಆಶಯದಿಂದ ಎಲ್ಲರೂ ಪ್ರಪಂಚದ ವಸ್ತುಗಳ ಹಿಂದೆ ಓಡ್ತಾ ಇರ್ತಾರೆ, ಯಾಕಂದ್ರೆ ಅದು ಸಣ್ಣ ಸಣ್ಣ ಸುಖ ನೀಡುತ್ತೆ ಅಂತ. ಇದು ಹೇಗೆ ಅಂದ್ರೆ, ಯಾರು ಸುಖದ ಸ್ವಾಮಿಯಾಗಿದ್ದಾನೋ, ರಾಜನಾಗಿದ್ದಾನೋ, ಅವನು ತನ್ನನ್ನ ಭಿಕ್ಷುಕನಂತೆ ಬೇರೆಯವರಿಂದ ಅದನ್ನ ಅಪೇಕ್ಷೆ ಮಾಡ್ತಾನೆ. ಇದೇ ನೋಡು ಅಜ್ಞಾನದ ಶಕ್ತಿ. ಅದರಿಂದ ರಾಜ ಸಂಬಂಧಗಳ ಹಾಗೂ ವಸ್ತುಗಳ ಸುಖ ಸ್ಥಾಯಿಯದಲ್ಲ, ಆದರೆ ಆತ್ಮದ ಆನಂದ ಶಾಶ್ವತವಾಗಿರುತ್ತೆ. ಅದೆಂಥ ಸ್ಥಾಯಿಯಾಗಿದೆ ರಾಜ. ಯಾವಾಗ ನಾವು ಪ್ರಿಯವಾದ ವ್ಯಕ್ತಿ ಅಥವಾ ಪ್ರಿಯವಾದ ವಸ್ತುವನ್ನ ನೋಡ್ತೀವೋ ಅದರಿಂದ ಆನಂದ ಆಗುತ್ತೆ. ಈ ಆನಂದವನ್ನ ಶಾಸ್ತ್ರವು ಪ್ರಿಯವೆನ್ನುತ್ತೆ. ಯಾವಾಗ ಆ ವಸ್ತುವನ್ನು ನಾವು ಪಡೆದುಕೊಳ್ತೀವೋ ಅಥವಾ ಆ ವ್ಯಕ್ತಿಯನ್ನ ಭೇಟಿ ಆಗ್ತೀವೋ ಆಗ ಆನಂದ ಅಧಿಕವಾಗ್ತಾ ಹೋಗುತ್ತೆ. ಅದನ್ನ ಮೋದ ಅಂತೀವಿ. ಯಾವಾಗ ಆ ವಸ್ತುವನ್ನು ಉಪಭೋಗಿಸ್ತೀವೋ ಆಗ ಅದರಿಂದ ಪ್ರಾಪ್ತವಾಗುವ ಆನಂದವನ್ನ ಪ್ರಮೋದ ಅಂತ ಕರಿತೀವಿ. ಆದ್ರೆ ಯಾವಾಗ ನಾವು ಆ ವ್ಯಕ್ತಿ ಅಥವಾ ವಸ್ತುವಿನಿಂದ ಬೇರೆ ಆಗ್ತೀವೋ ಆಗ ಆನಂದವೂ ಸಮಾಪ್ತವಾಗುತ್ತೆ. ಅದರಿಂದ ರಾಜ, ವಸ್ತುಗಳ ಆನಂದ, ವ್ಯಕ್ತಿಗಳ ಆನಂದ ಸ್ಥಾಯಿಯಾಗಿರೋದಿಲ್ಲ, ಆದ್ರೆ ಆತ್ಮನ ಆನಂದ ಸ್ಥಾಯಿ ಹಾಗೂ ಅನಂತವಾಗಿರುತ್ತೆ. ಭೂರ ಮತ್ತೆ ರಾಜನ್ ನಡುವೆ ಆನಂದದ ಬಗ್ಗೆ ಚರ್ಚೆ ನಡೀತು. ಅದನ್ನ ವೇದಾಂತದಲ್ಲಿ ಆನಂದ ಮೀಮಾಂಸಾ ಅಂತಾರೆ. ಸಾತ್ವಿಕ ಆನಂದ, ರಾಜಸಿಕ ಆನಂದ, ತಾಮಸಿಕ ಆನಂದದಿಂದ ಪ್ರಾರಂಭಿಸಿ ಬೇರೆ ಬೇರೆ ಪ್ರಾಣಿಗಳ ಅವಸ್ಥೆಗಳಲ್ಲಿ ಆನಂದದ ಅನುಭೂತಿ ಹಾಗೂ ಅವುಗಳ ಕಾರಣಗಳನ್ನ ಭೂರನು ಮೀಮಾಂಸೆ ಮಾಡ್ದ. ಆದ್ರೆ ಕೊನೆಯಲ್ಲಿ ರಾಜ ಎಂತ ಪ್ರಶ್ನೆ ಮಾಡ್ತಾ ಅಂದ್ರೆ, ಈಗ್ಲೂ ನಮ್ಮ ಮನ್ಸಲ್ಲಿ ಅದೇ ಪ್ರಶ್ನೆ ಇದೆ. ಗುರುದೇವ, ಒಂದ್ ವೇಳೆ ನಾನೇ ಆತ್ಮನಾದರೆ ಆತ್ಮನ ಆನಂದವು ಸ್ಥಾನ, ಸಮಯ, ಜನ್ಮ, ಶರೀರ, ಮನಸ್ಸು, ಬುದ್ಧಿ ಹಾಗೂ ಹೊರಗಿನ ಯಾವುದೇ ವಸ್ತುವಿಗಿಂತ ಸ್ವತಂತ್ರವಾದದ್ದಾದ್ರೆ ನಾನು ಆ ಅನಂತ, ಅಸೀಮ ಹಾಗೂ ಪೂರ್ಣ ಆನಂದವನ್ನ ಯಾಕೆ ಅನುಭವಿಸ್ತಾ ಇಲ್ಲ? ರಾಜ, ನೀನು ಕಣ್ಣುಗಳನ್ನ ಮುಚ್ಕೊಂಡಾಗ ನೀನು ಕತ್ಲನ್ನೇ ಕಾಣ್ತೀಯ. ಎಲ್ಲಿ ತನಕ ನೀನು ಶರೀರ, ಮನಸ್ಸು, ಬುದ್ಧಿ, ಪ್ರಪಂಚ, ವಸ್ತು, ರಸ, ಭಾವನೆ ಹಾಗೂ ವಿಚಾರಗಳನ್ನೇ ನೋಡ್ತಿದ್ರೆ ಅಲ್ಲಿ ತನಕ ನೀನು ಅನಂತ, ಅಸೀಮಿತ ಹಾಗೂ ಪೂರ್ಣ ಅನುಭವವನ್ನ ಹೊಂದಲಾರೆ. ಇದರಲ್ಲಿ ಆತ್ಮದ್ದೇನೂ ತಪ್ಪಿಲ್ಲ, ತಪ್ಪು ನಮ್ಮ ದೃಷ್ಟಿಕೋನದ್ದು. ಅದಕ್ಕೆ ರಾಜ, ನೀನು ಸುಖವನ್ನ ಬಯಸೋದಾದ್ರೆ ಹೊರಗಡೆ ಅಲ್ಲ, ಒಳಗಡೆ ನೋಡು. ಅಂದ್ರೆ ಸೂತ್ರಧಾರ, ಇದರ ಅರ್ಥ ಏನು ಅಂದ್ರೆ ಸುಖದ ಕಾಮನೆಯೇ ಆತ್ಮದ ಆನಂದ ಸ್ವರೂಪದ ಕಾರಣವಾಗಿದ್ಯಾ? ನೀನ್ ಸರಿಯಾಗಿ ಅರ್ಥ ಮಾಡ್ಕೊಂಡೆ ನಟಿ. ಹೀಗಾಗಿ ನಾವು ಪೂರ್ತಿ ಜೀವನ ಸುಖದ ಹುಡುಕಾಟದಲ್ಲೇ ಇರ್ತೀವಿ. ನೀವ್ ಏನಾಗಿದ್ದೀರೋ ಪೂರ್ತಿ ಜೀವನ ಅದನ್ನೇ ಹುಡುಕ್ತಾ ಇರ್ತೀರಾ. ನಾವ್ ಆನಂದವಾಗಿದ್ದೀವಿ, ಹೀಗಾಗಿ ನಾವು ಅನಂತ ಸುಖದ ಅಭಿಲಾಷೆಯನ್ನ ಹೊಂದಿದೀವಿ. ಈ ಸತ್ಯನ ತಿಳಿದೇ ಇರೋದೇ ದುಃಖಕ್ಕೆ ಕಾರಣವಾಗಿದೆ. ಹೀಗಾಗಿ ನಟಿ, ಹೊರಗಡೆ ಅಲ್ಲ ಒಳಗಡೆ ನೋಡು. ಶುಭಾಶಯಗಳು ಮಹಾರಾಜ, ಶುಭಾಶಯಗಳು. ಇವತ್ತು ನೀವು ಸುಖಿಯಾಗಿ ಕಾಣಿಸ್ತಾ ಇದ್ದೀರಾ. ಮಹಾರಾಜ, ಒಬ್ಬ ಸತ್ಯಶೋಧಕ ಪತ್ರಕರ್ತ ನಿಮ್ಮನ್ನು ಭೇಟಿಯಾಗಬೇಕಂತ. ಪತ್ರಕರ್ತನ? ಆತನನ್ನು ಒಳಗೆ ಕರೆತಲಿ. ಸತ್ಯಶೋಧಕರೇ,
ಮಹಾರಾಜ ಮಹಾರಾಜ ನಿಮಗೆ ಅಂಗಿ ಸಿಕ್ತಾ? ಈತನನ್ನ ಹೊರ ಹಾಕಿ. ನಾನ್ ನಿಮ್ ವಿರುದ್ಧವಾಗಿ ಬರೀತೀನಿ, ನಿಮ್ ಬಣ್ಣ ಬಯಲ್ ಮಾಡ್ತೀನಿ, ನಿಮ್ ಸುಖ ಶಾಂತಿನ ಕಿತ್ಕೊಳ್ತೀನಿ. ರಸಿಕರೇ, ಇದಾಗಿತ್ತು ಉತ್ತಮ ಪ್ರದೇಶದ ದುಃಖಿ ರಾಜನ ಸುಖ ಹೊಂದಿದ ಕಥೆ. ಆತಂಗ ಅಂಗಿ ಸಿಗ್ಲಿಲ್ಲ, ಆದ್ರೆ ಸುಖವಾಗಿರೋ ರಹಸ್ಯ ಸಿಕ್ತು. ಮತ್ತೆ ನಿಮ್ಗೆ ನಿಲ್ಸೆ, ನಿಮ್ ಅಂಗಡಿನ ಬೇರೆ ಎಲ್ಲಾದ್ರೂ ಹಾಕಿ, ಸಂತೆ ತೆಗೆಯೋ ಸಮಯ ಆಯ್ತು. ತಗೊಳ್ಳಿ ತಗೊಳ್ಳಿ, ಸುಖಿಯಾಗಿಸುವ ಸಾಬೂನು, ತಗೊಳ್ಳಿ ತಗೊಳ್ಳಿ, ಕಂಠಿಹಾರ, ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಯಸ್ಯ ಪ್ರಸಾದಾತ್ ಭವಮಂಗಲಾರ್ಥ ಪ್ರಸೂತ ಗಂಗೋ